ಹಲೋ ನಮಸ್ಕಾರ ಬೆಂಗಳೂರು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ವೀಕ್ಷಕರೇ, ನೀವು ನೋಡ್ಬೋದು ಕಸ್ತೂರಬಾ ಕಾರ್ ಮಾರ್ಟ್ ಬಂದು ಆಲ್ಮೋಸ್ಟ್ ಒಂದು 2 ಮಂತ್ಸ್ ಆಗಿರ್ಬೋದು. ಅಷ್ಟು ಬೇಗ ಸ್ಟಾಕ್ಸ್ಗಳು ನೋಡಿರ್ಬೋದು ನೀವು. ಆಲ್ಮೋಸ್ಟ್ 60 ಸ್ಟಾಕ್ಸ್ ಇದೆ. ಆ್ಯಂಡ್ ನೆಕ್ಸ್ಟ್ ವೀಕ್ ಬಂದು ಶನಿ ಸರ್ ಇದ್ದಾರೆ. ಬನ್ನಿ ಫಸ್ಟ್ ನನ್ನ ಚಾನಲ್ಗೆ ವೆಲ್ಕಮ್ ಮಾಡೋಣ. ಹಲೋ ಸರ್, ಹೆಂಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಸರ್. ನಾನು ಫಸ್ಟ್ ಟೈಮ್ ಯಾವಾಗ ಬಂದು ಇವತ್ತವರೆಗೂ ಅದೇ ಥರ ಇದ್ದೀರಾ ಸರ್? ಏನು ಸರ್ ಡಯಟ್ ಪ್ಲಾನ್ ಏನಾದರೂ? ಏನಿಲ್ಲ ಸರ್, ನಾರ್ಮಲ್ ಆಗಿದೆ. ಓಕೆ ಸರ್, ನಮ್ಮ ವೀಕ್ಷಕರಿಗೆ ಹೇಳೋಣ ಸರ್, ಇವತ್ತು ಸ್ಟಾಕ್ಸ್ಗಳ ಬಗ್ಗೆ. ಸ್ಟಾಕ್ಸ್ ಇದೆ ಸರ್, 250 ಇಂದ ಸ್ಟಾರ್ಟ್ ಮಾಡಿ ಒಂದು 30 lakhs ವರೆಗೂ ಸ್ಟಾಕ್ ಸಿಗುತ್ತೆ. 2,50,000 ಇಂದ ಸ್ಟಾರ್ಟ್ ಆಗುತ್ತೆ, ಅಪ್ ಟು 30 lakhs ಇದೆ. ಓಕೆ ಸರ್. ಗಾಡಿಗಳು ಇದೆ, ಒಂದು 10 ರಿಂದ 30 ಗಾಡಿ ಇದೆ. ಲೋನ್ ಬಗ್ಗೆ ಆಲ್ಟೋ 13 ಇಂದ ಹಿಡಿದು ನಿಮ್ಗೆ ಕ್ರಿಸ್ಟಾ ವರೆಗೂ ಸಿಗುತ್ತೆ, ವಾಲ್ವೋ ವರೆಗೂ ಸಿಗುತ್ತೆ. ಯಾವುದೇ ರಿಕ್ವೈರ್ಮೆಂಟ್ ಇದ್ರು ತರಿಸ್ಕೊಡ್ತೀವಿ. ಓಕೆ. ಅಂಡ್ ಕ್ಯಾಟಲಾಗ್ ನಂಬರ್ ಇದೆ ಸರ್, ನಂಬರ್ ಇದೆ. ಲೋನ್ ಮಾಡಿಸ್ಕೊಡ್ತೀವಿ, ವಾರಂಟಿ ಬೇಕಾದ್ರೆ ಮಾಡಿಸ್ಕೊಡ್ತೀವಿ. ಓಕೆ. ಸಿಬಿಲ್ ಸ್ಕೋರ್ ಏನಾದ್ರು? ಸಿವಿಲ್ ಸ್ಕೋರ್ ಇರಬೇಕು, 700 ಪ್ಲಸ್ ಇರಬೇಕು. 700 ಇದ್ರೆ ಸಾಕು. ಓಕೆ ಸರ್. ಲೊಕೇಶನ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಸರ್? ಇದು ಬನಶಂಕರಿ ಸೆಕೆಂಡ್ ಸ್ಟೇಜ್, KR ರೋಡ್. KR ರೋಡ್ ಅಲ್ಲಿ ಬರುತ್ತೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಏನಾದ್ರು ಆಫರ್ಸ್ ಇದೆಯಾ ನಮ್ಮ ವೀಕ್ಷಕರಿಗೆ? ಆಫರ್ಸ್ ಇದೆ, ಹೇಳ್ತೀನಿ ಲಾಸ್ಟ್ ಅಲ್ಲಿ ಹೇಳ್ತೀರಾ? ಓಕೆ ಸರ್. ಸೊ ವೀಕ್ಷಕರೇ, ಲಾಸ್ಟ್ ತನಕ ವಿಡಿಯೋ ನೋಡಿ ಏನೋ ಆಫರ್ ಇದೆ ಅಂತ ಹೇಳಿದ್ದಾರೆ. ನನಗೂ ಒಂದು ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಬನ್ನಿ ಆಗಲೇ ತಡ ಮಾಡಿದ ವಿಡಿಯೋನ ಶುರು ಮಾಡೋಣ. ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ್ಯಂಡ್ ಡಿಸ್ಪ್ಲೇದಲ್ಲಿ ಲಿಕ್ಕೆಲ್ಲ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ಸೊ ವೀಕ್ಷಕರೇ, ಫಸ್ಟ್ ವೆಹಿಕಲ್ ನೋಡ್ಬೋದು, i20 ಇದೆ. i20 ಆಪ್ಷನ್ಸ್ ತುಂಬಾನೇ ಇದೆ ಅಂತಾನೆ ಹೇಳ್ಬೋದು. ಯಾವುದೇ ಕಲರ್ ಬೇಕು, ಯಾವುದೇ ವೇರಿಯಂಟ್ ಬೇಕು, ಮ್ಯಾನ್ಯಲ್, ಆಟೋಮೆಟಿಕ್ ಎಲ್ಲ ಸಿಗುತ್ತೆ. ಆ್ಯಂಡ್ ಇದು ಡೀಟೇಲ್ಸ್ ಕೇಳೋಣ ಬನ್ನಿ ಸರ್. 2017 i20 ಎಲೈಟ್ i20 ಫಸ್ಟ್ ಓನರ್, 77,000 ಕಿಲೋಮೀಟರ್ ಓಡಿದೆ. ಸ್ಪೋರ್ಟ್ಸ್ ಗಾಡಿ. ಓಕೆ. ಮಿಡ್ ವೇರಿಯಂಟ್ ಬರುತ್ತಾ ಸರ್ ಇದು? ಸ್ಪೋರ್ಟ್ಸ್, ಡೀಸೆಲ್. ಇಂಟೀರಿಯರ್ಸ್ ಸೂಪರ್ ಆಗಿದೆ. 2 ಏರ್ ಬ್ಯಾಗ್, ABS ಬರುತ್ತೆ. ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 675. 6,75,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಾ ಸರ್? ಆಗುತ್ತೆ, ಮಾಡಿಸ್ಕೊಡ್ತೀನಿ ಬನ್ನಿ. ಓಕೆ ಸರ್. 4 ಗಾಡಿ ಇದೆ, 16, 17, 18, 19. 4 i20 ಇದೆ. ಓಹೋ, ಬನ್ನಿ ಮಾಡಿಸ್ಕೊಡ್ತೀನಿ. ಅಂಡ್ ರೆಡ್ ಕಲರ್, ಮೆರೂನ್ ಅಲ್ಲ ಸರ್? ಮೆರೂನ್ ಕಲರ್. 2018 ಫಸ್ಟ್ ಓನರ್, ಪೆಟ್ರೋಲ್. 49,000 ಹೊಡಿದೆ, ಮ್ಯಾಗ್ನಾ. ಓಕೆ. ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? ಇದು 2 ಏರ್ ಬ್ಯಾಗ್, ABS, ಮತ್ತೆ ಇನ್ಬಿಲ್ಟೆಡ್ ಮ್ಯೂಸಿಕ್ ಸಿಸ್ಟಮ್, ರಿಯರ್ ಕ್ಯಾಮ್ರಾ ಇಲ್ಲ, ಹಾಕ್ಸ್ಕೋಬಹುದು. ಕ್ಯಾಮ್ರಾ ಇಲ್ಲ, ಸೆನ್ಸರ್ ಇಲ್ಲ ಅಲ್ಲ ಸರ್? ಸೆನ್ಸರ್ ಬರಲ್ಲ. ಸೆನ್ಸರ್ ಅಲ್ಲಿ ಮಿಡ್ಲ್ ವರ್ಷನ್ ಇದು, ಪೆಟ್ರೋಲ್, ಸಿಂಗಲ್ ಓನರ್ ಗಾಡಿ. ಅಂಡ್ ಇದಕ್ಕೆ ಪ್ರೈಸಿಂಗ್ ಸರ್? 650 ನೆಗೋಷಿಯಬಲ್. 6,50,000 ನೆಗೋಷಿಯಬಲ್. ಅಂಡ್ ನೆಕ್ಸ್ಟ್ ಒಂದು ನಿಸಾನ್ ಮೈಕ್ರಾ ಇದೆ ಸರ್, ಇದು ಡೀಟೇಲ್ಸ್. 2013 ಫಸ್ಟ್ ಓನರ್ ಗಾಡಿ. 13 ಸಿಂಗಲ್ ಓನರ್, 62,000 ಕಿಲೋಮೀಟರ್ ಓಡಿದೆ. ಇದು ಪ್ರೈಸಿಂಗು ಕಡಿಮೆ ಇರ್ಬೋದಲ್ಲ ಸರ್? ಕಮ್ಮಿ ಇದೆ ಸರ್. ಎಷ್ಟಿದೆ ಸರ್ ಇದು? 3,60,000. 3,60,000. ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್, ಆಟೋಮೆಟಿಕ್, ಫುಲ್ ಟಾಪ್ ಎಂಡ್, XV ವೇರಿಯಂಟ್. ಪೆಟ್ರೋಲ್, ಆಟೋಮೆಟಿಕ್, ಪುಷ್ ಬಟನ್ ಸ್ಟಾರ್ಟ್, ಅಲಾಯ್ ವೀಲ್, ಆಮೇಲೆ ಇದು ಏರ್ ಬ್ಯಾಗ್, ABS. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? 2 ಬರುತ್ತೆ. 2 ಏರ್ ಬ್ಯಾಗ್. ಪ್ರೈಸಿಂಗ್ ಸರ್? 3,60,000 3,60,000 ನೆಗೋಷಿಯಬಲ್. ಓಕೆ. ಅಂಡ್ ನೆಕ್ಸ್ಟ್ ಒಂದು ವ್ಯಾಗನಾರ್ ಇದೆ. ವ್ಯಾಗನಾರ್ 2018 VXI ಆಪ್ಷನಲ್, ಸಿಂಗಲ್ ಓನರ್. ಬರೀ 14,000 ಹೊಡಿದೆ. ಅಷ್ಟೇನಾ ಸರ್? ಅಷ್ಟೇ. ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ, ಸಿಂಗಲ್ ಓನರ್ ಗಾಡಿ, ಎಲ್ಲ ಶೋರೂಮ್ ಅಲ್ಲಿ ಸರ್ವಿಸ್ ಆಗಿರೋದು. ಎಲ್ಲ ಶೋರೂಮ್ ಸರ್ವಿಸ್ ಆಗಿದೆ. ಸರ್ವಿಸ್ ಅಂದ್ರೆ ಒಂದು ಸರ್ವಿಸ್ ಆಗಿರ್ಬೋದು. ಸೆಕೆಂಡ್ ಸರ್ವಿಸ್ ನಾವು ನೋಡ್ಬೇಕು. ಟೈರ್ ಕಂಡೀಷನ್ ನೋಡಿ, ಕಂಪನಿದ ಬಂದಿರೋ ಟೈರ್ ಇದು. ಸ್ಟೆಪ್ನಿ ಯೂಸೇ ಆಗಿಲ್ಲ. VXI ಆಪ್ಷನಲ್, ರಿವರ್ಸ್ ಕ್ಯಾಮ್ರಾ, ಇದು ಏನದು ವೈಪರ್ ಮತ್ತೆ ಡಿಫಾಗರ್ ಎಲ್ಲ ಬರುತ್ತೆ. 2 ಏರ್ ಬ್ಯಾಗ್, ABS ಇದೆ. 2018 ಸೆನ್ಸರ್ ಇದೆ. ಆಪ್ಷನಲ್ ಗಾಡಿ. ಓಕೆ. ಇದು ಪ್ರೈಸಿಂಗ್ ಎಷ್ಟಿದೆ ಸರ್? ಸರ್ ಇದು 475 ನೆಗೋಷಿಯಬಲ್. 4,75,000 ನೆಗೋಷಿಯಬಲ್. ಅಂಡ್ ನೆಕ್ಸ್ಟ್ ಇನ್ನೊಂದು 19 ಮಾಡೆಲ್ ಎಲಿಫೆಂಟ್ ಗ್ರೇ ಒಂದು i20 ಇದೆ ಸರ್, ಇದು ಡೀಟೇಲ್ಸ್. 2019 ಫಸ್ಟ್ ಓನರ್, ಸ್ಪೋರ್ಟ್ಸ್, ಇದು ಪೆಟ್ರೋಲ್. ಓಕೆ. ಇದು 52,000 ಹೊಡಿದೆ, 52,000. ಅಲಾಯ್ ವೀಲ್ ಬರುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಡಿಸ್ಪ್ಲೇ ಇದೆ, ಆಮೇಲೆ 2 ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. 2019 ಪೆಟ್ರೋಲ್, ಸ್ಪೋರ್ಟ್ಸ್. ಚೆನ್ನಾಗಿದೆ ಸರ್ ಕಲರು. ಅಂಡ್ ಫುಲ್ಲಿ ಟಾಪ್ ಎಂಡ್ ಅಲ್ಲ ಸರ್ ಇದು? ಫುಲ್ ಟಾಪ್ ಎಂಡ್ ಅಲ್ಲ, ಟಾಪ್ ಎಂಡ್ಗಿಂತ ಒಂದು ವೇರಿಯಂಟ್ ಕಮ್ಮಿ. ಆಪ್ಷನಲ್ಗಿಂತ ಒಂದು SX ಅಂತ, ಅದು ಒಂದು ಟಾಪ್ ಎಂಡ್. ಇದಕ್ಕೂ ಎಲ್ಲ ಸೆನ್ಸರ್. ಏರ್ ಬ್ಯಾಗ್ ಎಲ್ಲ ಎಷ್ಟು ಬರುತ್ತೆ? 2 ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ. ಹೌದು. ಪ್ರೈಸಿಂಗು 7 lakh ಹೇಳ್ತಾ ಇದೀವಿ, ನೆಗೋಷಿಯಬಲ್ ಇದೆ. ಓಕೆ. ವೀಕ್ಷಕರೇ, ನೆಕ್ಸ್ಟ್ ನೋಡ್ಬೋದು ಒಂದು i10 ಇದೆ ಸರ್, ಇದು ಡೀಟೇಲ್ಸ್. 2012 i10 ಮ್ಯಾಗ್ನಾ, ಸೆಕೆಂಡ್ ಓನರ್, 43,000 ಕಿಲೋಮೀಟರ್ ಓಡಿದೆ. 43,000. ಅಂಡ್ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? 295 ನೆಗೋಷಿಯಬಲ್. 295. ಅಂಡ್ ಪೆಟ್ರೋಲ್, ಡೀಸೆಲ್? ಪೆಟ್ರೋಲ್.
ಪೆಟ್ರೋಲ್. ಪೆಟ್ರೋಲ್. ಓಕೆ ಆ್ಯಂಡ್ ಇದು ಆಲ್ಟೋ ಕೇಟನ್ ಒಂದಿದೆ ಸರ್, ಇದು K10 ಡೀಟೇಲ್ಸು. K10 2012 ಸೆಕೆಂಡ್ ಓನರು 51,000 ಹೊಡಿದೆ. VXI. ಕಮ್ಮಿ ಅಲ್ಲ ಸರ್ ಆದರೆ? ಇದು ಎಷ್ಟು ಹೇಳ್ತಾ ಇದ್ದೀರಾ ಇದು ಸರ್? 2,55,000 ನೆಗೋಷಿಯಬಲ್. 2,55,000 ನೆಗೋಷಿಯಬಲ್. ಆ್ಯಂಡ್ ನೆಕ್ಸ್ಟ್ ಹಂಗೆ ಬಂದರೆ ನಮ್ಮ ಮುಂದೆ ಒಂದು ಸೆಲೆರಿಯೋ ಇದೆ ಸರ್, ಇದು ಡೀಟೇಲ್ಸು. ಸೆಲೆರಿಯೋ 2017 ಸಿಂಗಲ್ ಓನರ್ ZXI ಆಟೋಮೆಟಿಕ್. ಒಂದು ನಿಮಿಷ ಓಪನ್ ಮಾಡಿ ತೋರಿಸಿ. ಓಕೆ, ಇದಕ್ಕೆ ಎಷ್ಟು ಏರ್ ಬ್ಯಾಗ್ ಎಲ್ಲ ಬರುತ್ತೆ ಸರ್? ಇದು ಸಿಂಗಲ್ ಏರ್ ಬ್ಯಾಗ್ ABS ಇದೆ, ಬ್ಲೂಟೂತ್ ಇದೆ, ಮ್ಯೂಸಿಕ್ ಸಿಸ್ಟಮ್ ಇನ್ಬಿಲ್ಟೆಡ್. ಆಟೋಮೆಟಿಕ್. 45,000 ಹೊಡಿದೆ. ಸಿಂಗಲ್ ಓನರ್ ZXI ಆಟೋಮೆಟಿಕ್ ಗಾಡಿ. ಪ್ರೈಸಿಂಗ್ ಸರ್? ಸರ್ 4 ಹೊಸ ಟೈರ್ ಇದೆ, ನಿಮಗೆ ₹1 ಖರ್ಚಿಲ್ಲ. 485 ನೆಗೋಷಿಯಬಲ್. 4,85,000 ನೆಗೋಷಿಯಬಲ್. ಆ್ಯಂಡ್ ನೆಕ್ಸ್ಟ್ ಹಂಗೆ ನೋಡಿದ್ರೆ ನಮ್ಮ ಮುಂದೆ ಒಂದು ಟಾಟಾ ನೆಕ್ಸಾನ್ ಒಂದು EV. ಈಗ ಲೇಟೆಸ್ಟ್ ಆಗಿ ಯಾರಾದರೂ ಅಪ್ಗ್ರೇಡ್ ಏನಾದರೂ ವೆಹಿಕಲ್ನ ಅಪ್ಗ್ರೇಡ್ ಮಾಡಬೇಕಂದ್ರೆ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಇದೆ ನೆಕ್ಸಾನ್ ಸರ್, ಇದು ಡೀಟೇಲ್ಸು. 2020 ಫಸ್ಟ್ ಓನರ್ 27,000 ಕಿಲೋಮೀಟರ್ ಓಡಿದೆ. ನೆಕ್ಸಾನ್ EV XZ ಪ್ಲಸ್ ಪ್ರೀಮಿಯಂ ಅಲ್ಲ, ಅದು ಲಕ್ಸರಿ. ಇದು ಲಕ್ಸುರಿನಾ? ಓಕೆ, ವೇರಿಯಂಟ್ XZ ಪ್ಲಸ್ ಲಕ್ಸರಿ ಅಂತ ಇದೆ ವಿತ್ ಸನ್ರೂಫ್. ಇದು ವಾರಂಟಿ ಎಲ್ಲ ಸಿಗುತ್ತಲ್ಲ ಸರ್? ವಾರಂಟಿ 2020 ವಾರಂಟಿ ಆಗಿರ್ಬೇಕು ಸರ್, ಮುಗಿದೋಗಿರ್ಬೇಕು. 5 years ಬರೋದಲ್ಲ? ಇಲ್ಲ, ಈಗ ಬರೋ ಕಾರ್ಗಳಲ್ಲಿ ಲೈಫ್ ಟೈಮ್ ವಾರಂಟಿ ಅಂತ ಕೊಡ್ತಾ ಇದ್ದಾರೆ, ಇದಕ್ಕೂ ಇದೆಯಾ? ಇಲ್ಲ, ತಗೊಂಡ್ರೆ ಇಲ್ಲ. ಓಕೆ, ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್ ಇದು? ಇದು 9,40,000 ನೆಗೋಷಿಯಬಲ್. 9,45,000 ನೆಗೋಷಿಯಬಲ್. ಹೌದು. ಆ್ಯಂಡ್ ನೆಕ್ಸ್ಟ್ ಹಂಗೆ ಬಂದರೆ ನಮ್ಮ ಮುಂದೆ ಒಂದು ಕ್ರೆಟಾ ಇದೆ ಸರ್, ಇದು ಡೀಟೇಲ್ಸು. ಕ್ರೇಟಾ 2016 ಪೆಟ್ರೋಲ್ 36,000 ಕಿಲೋಮೀಟರ್ ಓಡಿದೆ, SX ಪ್ಲಸ್. ಓಕೆ, ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ SX ಪ್ಲಸ್ ಡ್ಯುಯಲ್ ಟನ್ ಕಲರ್ ಬರುತ್ತೆ, ಬ್ಲ್ಯಾಕ್ ಅಂಡ್ ರೆಡ್. ಪ್ರೈಸಿಂಗ್ ಸರ್ ಇದು? ಪ್ರೈಸ್ 795 ನೆಗೋಷಿಯಬಲ್. 7,95,000 ನೆಗೋಷಿಯಬಲ್. ಆ್ಯಂಡ್ ಟೊಯೋಟಾ ಇನೋವಾ ಕ್ರಿಸ್ಟಾ ಇದೆ ಸರ್, ಕ್ರಿಸ್ಟಾ 2017 ಫಸ್ಟ್ ಓನರ್ V ವರ್ಷನ್ 7 ಸೀಟರ್ 1 lakh ಕಿಲೋಮೀಟರ್ ಓಡಿದೆ, ಡೀಸೆಲ್. ಆ್ಯಂಡ್ ಇದಕ್ಕೆ ಪ್ರೈಸಿಂಗ್ ಸರ್? ಇದು 17.5 17,50,000 ನೆಗೋಷಿಯಬಲ್. ಆದರೆ ಇನೋವಾ ವ್ಯಾಲ್ಯೂ ಅಂತೂ ಕಡಿಮೆನೇ ಆಗ್ತಾ ಇಲ್ಲ ಸರ್. ಅದು ಇನೋವಾ ಗಾಡಿ ತರ ಯಾವ್ದಿದೆ ಸರ್? ಅದೇ ಒಂದು ಇನೋವಾ ಫಾರ್ಚುನರ್ ಆ ಥರದ್ದು ಹಂಗೆ ಇನ್ಕ್ರೀಸ್ ಆಗ್ತಾನೆ ಇದೆ ಪ್ರೈಸ್ ಕ್ರಿಸ್ಟಾದು. ಇದು ಸಿಂಗಲ್ ಓನರ್ ಅಲ್ಲ ಸರ್ ಇದು? ಸಿಂಗಲ್ ಓನರ್. ಓಕೆ ಸರ್. ವೀಕ್ಷಕರೇ, ನೆಕ್ಸ್ಟ್ ನೋಡಿ ಒಂದು ಕ್ರಿಸ್ಟಾಗಿಂತ ಒಂದು ಪ್ರೀವಿಯಸ್ ವೇರಿಯಂಟ್ ಅಂದರೆ ಒಂದು ಇನೋವಾ ಇದೆ, OG ಇನೋವಾ ಅಂತ ಹೇಳ್ಬೋದು ಸರ್, ಇದು ಡೀಟೇಲ್ಸ್. ಸರ್ ಇನೋವಾ 2013 V ವರ್ಷನ್ 7 ಸೀಟರ್ 8 ಸೀಟರ್. ಓಕೆ, 8 ಸೀಟರ್. ಓಕೆ, ಸೆಕೆಂಡ್ ಓನರು 1,14,000 ಓಡಿದೆ. 2 ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಮ್ಯೂಸಿಕ್ ಸಿಸ್ಟಮ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ, ಅಲಾಯ್ ವೀಲ್ಸ್. ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನೂ ಇಲ್ಲ? ಇಲ್ಲ, ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಏನಿಲ್ಲ, ಕಂಪ್ನಿಯಿಂದ ಬಂದಿದೆ ಅಷ್ಟೇ. ಆ್ಯಂಡ್ ಇದು ಪ್ರೈಸಿಂಗ್ ಸರ್? ಪ್ರೈಸ್ ಇದು 10 lakh ಹೇಳ್ತಿದ್ದಾರೆ ಸರ್, ನೆಗೋಷಿಯಬಲ್ ಮಾಡಿಸ್ಕೊಡ್ತೀನಿ. 10 lakhs ನೆಗೋಷಿಯಬಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಡಿಸೈರ್ ಎರ್ಟಿಗಾ ಇದೆ, ಮಾರುತಿ ಎರ್ಟಿಗಾ 2014 ಫಸ್ಟ್ ಓನರ್ 80,000 ಕಿಲೋಮೀಟರ್ ಓಡಿದೆ, ZDI ಟಾಪ್ ಎಂಡ್ ಗಾಡಿ. ಯಾವುದು ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡೋಕ್ಕೆ ಬೇಕಾಗಿಲ್ಲ, ಯಾಕಂದ್ರೆ ಇಲ್ಲ, ಅದೊಂದು ಇದೆ ಅಷ್ಟೇ ಎಕ್ಸ್ಟ್ರಾ ಫಿಟ್ಟಿಂಗ್. ಮೇಲೆ ನೀವು ಏನಾದ್ರು ಟ್ರಿಪ್ ಹೋದ್ರೆ ಹಂಗೆ ಲಗೇಜ್ನೆಲ್ಲ ಮೇಲೆ ಇಟ್ಕೊಂಡು ಹೋಗ್ಬೋದು. ಆ್ಯಂಡ್ ಇದು ಏನೇನು ಫೀಚರ್ಸ್ ಇದೆ ಸರ್ ಇದರಲ್ಲಿ? 2 ಏರ್ ಬ್ಯಾಗ್, ABS, ರಿವರ್ಸ್ ಕ್ಯಾಮ್ರಾ ಹಾಕ್ಸ್ಕೊಂಡಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ಹಾಕ್ಕೊಂಡಿದ್ದಾರೆ, ಸೀಟ್ ಹೈಟ್ ಅಡ್ಜಸ್ಟಬಲ್ ಇದೆ. ಓಕೆ, ಅಲಾಯ್ ವೀಲ್ ಬರುತ್ತೆ. ಇದು 7 ಸೀಟರ್ ಅಲ್ಲ ಸರ್? 7 ಸೀಟರ್, ರಿವರ್ಸ್ ಕ್ಯಾಮ್ರಾ, ರಿವರ್ಸ್ ಸೆನ್ಸರು, ಡಿಫಾಗರ್, ವೈಪರ್ ಎಲ್ಲ ಇದೆ. ಪ್ರೈಸಿಂಗ್ ಸರ್? ಸರ್ ಇದು 7 lakh ನೆಗೋಷಿಯಬಲ್. 7 lakhs ನೆಗೋಷಿಯಬಲ್. ಓಕೆ, ಆ್ಯಂಡ್ ನೆಕ್ಸ್ಟ್ ಒಂದು ಹೋಂಡಾ ಬ್ರಿಯೋ 2012 ಫಸ್ಟ್ ಓನರ್, ಬರೀ 40,000 ಓಡಿದೆ, ಸಿಂಗಲ್ ಓನರ್, V ವರ್ಷನ್ ಪೆಟ್ರೋಲ್. ಎರಡು ಏರ್ ಬ್ಯಾಗ್, ABS, ಅಲಾಯ್ ವೀಲ್ ಎಲ್ಲ ಇದೆ. V ವರ್ಷನ್ ಚೆನ್ನಾಗಿದೆ ಸರ್, ಮೇಂಟೆನೆನ್ಸ್ ಚೆನ್ನಾಗಿದೆ. ಆ್ಯಂಡ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಪೆಟ್ರೋಲ್ ಗಾಡಿ. ಓಕೆ, ಆ್ಯಂಡ್ ಫೈನಲ್ ಟು ಫೈನಲ್ ಎಷ್ಟು ಆಗ್ಬೋದು ಸರ್? ಫೈನಲ್ ಅಂದರೆ ನಿಮಗೆ ಒಂದು 350 ಮಾಡಿಸ್ಕೊಡ್ತೀನಿ ಬನ್ನಿ. 3,50,000 ಆಗುತ್ತಾ? ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಹೋಂಡಾ ಸಿಟಿ ಇದೆ, 2016 ಸಿಂಗಲ್ ಓನರ್ ಆಟೋಮೆಟಿಕ್ ಸರ್, ಹೋಂಡಾ ಸಿಟಿ VX ವರ್ಷನ್. ಫಸ್ಟ್ ಓನರ್ 41,000 ಕಿಲೋಮೀಟರ್ ಓಡಿದೆ, ಟಾಪ್ ಎಂಡ್ ಗಾಡಿ, ಆಟೋಮೆಟಿಕ್ ವಿತ್ ಸನ್ರೂಫ್ ಇದೆ,
ಏರ್ ಬ್ಯಾಗ್ ABS ಅಲಾಯ್ ವೀಲ್ ಎಲ್ಲ ಇದೆ, ಫುಲ್ಲಿ ಲೋಡೆಡ್. ಡೀಸೆಲ್ ಪೆಟ್ರೋಲ್ ಸರ್ ಇದು? ಪೆಟ್ರೋಲ್ 2016. 2016 ಆ್ಯಂಡ್ ನೋಡ್ಬೋದು ಕ್ರೂಸ್ ಕಂಟ್ರೋಲ್, ವಾಲ್ಯೂಮ್ ಎಲ್ಲ ಇದೆ. ಎಲ್ಲ ಇದೆ. ಡ್ರೈವ್ ಮೋಡ್ಸ್ ತಾನೇ ಸರ್ ಇದು? ಎಕೋ ಮೋಡ್. ಎಕೋ ಆ್ಯಂಡ್ ಸ್ಪೋರ್ಟ್ಸ್ ಹಂಗೆ ನಾರ್ಮಲ್ ಆಗಿ ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಸರ್ 7,45,000 ನೆಗೋಷಿಯಬಲ್. 7,45,000 ನೆಗೋಷಿಯಬಲ್. ಆ್ಯಂಡ್ ಹಂಗೆ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್ ಇದು? ಪೋಲೋ 2018 ಪೆಟ್ರೋಲ್, ಸೆಕೆಂಡ್ ಓನರ್, 60,000 ಹೊಡಿದೆ. 60,000 ಲಾಸ್ಟ್ ವಿಡಿಯೋಲ್ಲಿ ಕೂಡ ನೋಡಿರ್ಬೋದು. ಇದು 680 690 ಇತ್ತು, ಪ್ರೈಸ್ ಡೌನ್ ಮಾಡಿದ್ದಾರೆ. ಎಷ್ಟು ಸರ್ ಇವಾಗ? 665. 6,65,000. ಹೌದು. ಹೈಲೈನು ಪೆಟ್ರೋಲು. ಓಕೆ ಸರ್. ವೀಕ್ಷಕರೇ ನೆಕ್ಸ್ಟ್ ನೋಡ್ಬೋದು ಒಂದು i10 ಇದೆ ಸರ್, ಇದು ಡೀಟೇಲ್ಸು? ಸರ್ i10 2013 ಸ್ಪೋರ್ಟ್ಸ್ ಗಾಡಿ ವಿತ್ ಅಲಾಯ್ ಅದು ಹಾಕ್ಸಿರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ ಎಕ್ಸ್ಟ್ರಾ ಫಿಟ್ಟಿಂಗ್. ಸ್ಪೋರ್ಟ್ಸ್, ಸೆಕೆಂಡ್ ಓನರ್, 71,000 ಕಿಲೋಮೀಟರ್ ಓಡಿದೆ. ಫಿಕ್ಸೆಡ್ ಪ್ರೈಸ್ ಹೇಳ? ಹೇಳಿ ಸರ್ ಏನಂತ? 295 ಸರ್ ಫಿಕ್ಸೆಡ್ ಪ್ರೈಸ್ ಇದೆ. 2,95,000. 2013 ಸ್ಪೋರ್ಟ್ಸ್ ಗಾಡಿ. ಓಕೆ. ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್. ಆ್ಯಂಡ್ ಎಲ್ಲಿ ಬೇಕಂದ್ರೂ ಚೆಕ್ ಮಾಡ್ಬೋದಲ್ಲ ಸರ್? ಮಾಡ್ಕೊಳ್ಳಿ ಸರ್, ಎಲ್ಲಿ ಬೇಕಾದ್ರೂ ಚೆಕ್ ಮಾಡಿ, ಶೋರೂಮ್ಗೆ ತೊಗೊಂಡೋಗ್ಲಿ. ಶೋರೂಮು, ಆಮೇಲೆ ಮೆಕ್ಯಾನಿಕ್ ಸೆಕೆಂಡ್ರಿ, ಫಸ್ಟ್ ಶೋರೂಮ್ ಅಲ್ವಾ? ನಾವು 3-4 ಕಡೆ ವಿಚಾರಿಸ್ತೀವಿ ಸರ್. ಒಂದು ಭಯ ಅಲ್ಲ, ಇಲ್ಲೇ ಅಂತ ಇಲ್ಲ, ಎಲ್ಲೇ ಹೋದ್ರು ಅದು ಒಂದು ಟ್ರಸ್ಟ್ ಇರಬೇಕು. ಹೌದು. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು ಕ್ರೆಟಾ, ಇನ್ನೊಂದು ಕ್ರೇಟಾ ಇದೆ 2018 ಡೀಸೆಲ್. ಇದು E+ 1.4 ಡೀಸೆಲ್, ಫಸ್ಟ್ ಓನರ್, 80,000 ಕಿಲೋಮೀಟರ್ ಓಡಿದೆ. 2 ಏರ್ ಬ್ಯಾಗ್, ABS ಇದೆ, ಆಫ್ಟರ್ ಮಾರ್ಕೆಟ್ LCD ಡಿಸ್ಪ್ಲೇ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ, ಲೆದರ್ ಸೀಟ್ ಕವರ್ ಇದೆ, ಅಲಾಯ್ ವೀಲ್. ಸರ್ ಸೀಟ್ಸ್ ಚೆನ್ನಾಗಿದೆ, ಕಸ್ಟಮರ್ ಹಾಕ್ಸಿರೋದು ಅದು? ಕವರ್ಸ್, ಸೀಟ್ ಕವರ್ ಹಾಕ್ಸಿರೋದು, ಅಲಾಯ್ ವೀಲ್ ಕೂಡ ಹಾಕ್ಸಿರೋದು. ಚೆನ್ನಾಗಿದೆ ಸರ್. ಆ್ಯಂಡ್ ಇದು ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? ಇದು 10 lakh ಹೇಳ್ತಾ ಇದ್ವಿ. 10 lakh ನೆಗೋಷಿಯಬಲ್. 2018 ಮಾಡಿ. ನೆಕ್ಸ್ಟ್ i20 ನೋಡಿ, ಇನ್ನೊಂದು ವೈಟ್ ಕಲರ್ ಒಂದು ಆಪ್ಷನ್ ಇದೆ ಸರ್. ಇದು 2016 ಫಸ್ಟ್ ಓನರ್, 48,000 ಓಡಿದೆ. ಆಸ್ತಾ ಫುಲ್ಲಿ ಲೋಡೆಡ್ ಪೆಟ್ರೋಲ್. ಆದ್ರೆ i20 ದಲ್ಲಿ ಆಸ್ತಾನೆ ಟಾಪ್ ಎಂಡ್. ಓಕೆ. i20 ನಲ್ಲಿ 4 ಗಾಡಿ ಇದೆ, 16, 17, 18, 19 ಅಂತ. 3 ಗಾಡಿ ಆಲ್ರೆಡಿ ತೋರಿಸಿದೀನಿ, ಇದೊಂದು 4 ಗಾಡಿ. ಅಂಡ್ ಪ್ರೈಸಿಂಗ್ ಸರ್ ಇದು? 6,500 ನೆಗೋಷಿಯಬಲ್. 6,500 ನೆಗೋಷಿಯಬಲ್. ಓಕೆ. ಅಂಡ್ ಇನ್ನೊಂದು ಇನೋವಾ ಇದೆ ಸರ್, ಇದು ಡೀಟೇಲ್ಸ್ ಎಲ್ಲ? 2012 ಫಸ್ಟ್ ಓನರ್, ಸಾರಿ 2012 ಥರ್ಡ್ ಓನರ್. ಥರ್ಡ್ ಓನರ್ ಆಗ್ಬಿಟ್ಟಿದ್ಯಾ? ಓಕೆ. ಇದು ಪ್ರೈಸಿಂಗ್ ಸರ್ ಏನಾದರೂ? ಸರ್ ಫಿಕ್ಸೆಡ್ ಇದು 740. 7,40,000. ಅಂಡ್ 8 ಡಿಸ್ಪ್ಲೇ ಸೀಟರ್ ಗಾಡಿ ಹಾಕಿದ್ದಾರೆ. ಅಲಾಯ್ ವೀಲ್ ಇದೆ, ಏರ್ ಬ್ಯಾಗ್, ABS ಇದೆ, G ವರ್ಷನ್ 2.5G. ನೋಡ್ಬೋದು ನೀಟಾಗಿದೆ. ಒಂದು ಬಾಡಿ ಯಾವುದು ರೀಪೇಂಟ್ ಎಲ್ಲ ಯಾವುದು ಆಗಿಲ್ಲ? ಇಲ್ಲ, ರೀಪೇಂಟ್ ಏನಿಲ್ಲ. ಇದ್ರೆ ಹೇಳ್ತೀರಾ ನೀವು? ಹೇಳ್ತೀವಿ. ಓಕೆ ಸರ್. ಆ್ಯಂಡ್ ನೆಕ್ಸ್ಟ್ ಒಂದು XUV 500 ಇದೆ. W11 W10 ಸರ್ ಇದು? ಇಲ್ಲ, ಇದು W8 ಆಪ್ಷನಲ್. W8 ಆಪ್ಷನಲ್. ಓಕೆ. ಆ್ಯಂಡ್ ಇದು ಡೀಟೇಲ್ ಸರ್? ಸರ್ 2017 ಫಸ್ಟ್ ಓನರ್, 40,000 ಓಡಿದೆ. 40,000 ಓಡಿದೆ, ಸಿಂಗಲ್ ಓನರು, W8. ಪ್ರೈಸಿಂಗ್ ಸರ್? ಆಟೋಮೆಟಿಕ್. ಈ ಪ್ರೈಸ್ ಇದು 13,25,000. 13,25,000. ಓಕೆ. ವೀಕ್ಷಕರೇ ನೋಡ್ಬೋದು, ಲಾಸ್ಟ್ ವೆಹಿಕಲ್ ಈ ವಿಡಿಯೋಗೆ ಅಂತಾನೆ ಹೇಳ್ಬೋದು. ಬ್ರೆಜಾ ಸರ್, ಇದು ಡೀಟೇಲ್ಸ್? 2019 ಸಿಂಗಲ್ ಓನರು, ಬ್ರೆಜಾ VDI, 50,000 ಓಡಿದೆ, ಡೀಸೆಲ್ ಗಾಡಿ. ಓಕೆ. ಅಂದ್ರೆ ಡೀಸೆಲ್ ಒಂದು ಅದಕ್ಕೆ ಒಂದು ಸಪರೇಟ್ ಫ್ಯಾನ್ಸ್ ಬೇಸ್ ಇದೆ ಸರ್ ಬ್ರೆಜಾಗೆ. ಓನರ್ ಸಿಂಗಲ್ ಓನರ್ ಅಲ್ಲ ಸರ್? ಸಿಂಗಲ್ ಓನರು, VDI, 2 ಏರ್ ಬ್ಯಾಗ್, ABS ಇದೆ, ಮ್ಯಾನ್ಯಲ್. ಪ್ರೈಸಿಂಗ್ ಎಷ್ಟು ಹೇಳ್ತಾ ಇದ್ದೀರಾ ಸರ್? 8,500 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. 8,15,000 ನೆಗೋಷಿಯಬಲ್. ಓಕೆ ಸರ್. ಸೊ ವೀಕ್ಷಕರೇ ನೀವು ನೋಡ್ಬೋದು, ಸ್ಟಾಕ್ಸ್ಗಳ ಬಗ್ಗೆ ಸನೀಸ್ ಅವರು ಸೂಪರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಡೌಟ್ ಇದ್ರೆ ಸರ್ದು ನಂಬರ್, ಕಾಂಟ್ಯಾಕ್ಟ್ ಡೀಟೇಲ್, ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಅಂಡ್ ಡಿಸ್ಪ್ಲೇದಲ್ಲಿ ಕೆಳಗೆ ಕೂಡ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಅಂಡ್ ಸರ್ ಏನು ಆಫರ್ ಇದೆ ಅಂತ ಹೇಳಿದ್ರು, ಏನು ಆಫರ್ ಅಂತ ಕೇಳೋಣ ಬನ್ನಿ ಸರ್. ಹೇಳ್ಬಿಡಿ ಸರ್. ಸರ್ ಆಫರ್ ಅಂದ್ರೆ ಎಲ್ಲಾ ಗಾಡಿ ಸರ್ಟಿಫೈಡ್ ಆಗಿದೆ ಸರ್ ಕಾರ್ವಾಲಿಂದ. ಓಕೆ. ನಿಮ್ಗೆ ವಾರಂಟಿ ಕೊಡಿಸ್ತೀವಿ ಬೇಕಾರೆ. ಅದು ಗಾಡಿಗಳೆಲ್ಲ ಸರ್ಟಿಫೈಡ್ ಆಗಿರುತ್ತಲ್ಲ, ಅದೇ ದೊಡ್ಡ ಆಫರ್ ಅನ್ಕೊಳ್ಳಿ. ಯಾಕಂದ್ರೆ ಕೆಲವೊಬ್ರು ಗಾಡಿಗಳು ಚೆನ್ನಾಗಿರಲ್ಲ, ಹಂಗೆ ಕೊಟ್ಬಿಡ್ತಾರೆ, ತಗೊಳ್ಳೋರ್ಗೆ ಕಷ್ಟ ಆಗತ್ತಲ್ವಾ. ಅದಕ್ಕೆ ಎಲ್ಲ ಸರ್ಟಿಫೈಡ್ ಆಗಿದೆ ಗಾಡಿ, ಎಲ್ಲ ಚೆಕ್ ಪಾಯಿಂಟ್ ಇದ್ ಮಾಡಿದ್ದಾರೆ. ಅದೇ ಆಫರ್ ಅನ್ಕೊಳ್ಳಿ. ಅದೇ ಸರ್, ನಮ್ಮ ವೀಕ್ಷಕರಿಗೆ
ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ ಮೇನ್ ಅದ್ರಲ್ಲಿ. ಏನಂದ್ರೆ ಏನು ಪ್ರಾಬ್ಲಮ್ ಆಗಬಾರ್ದು ಗಾಡಿ ತಗೊಂಡ್ರೆ. ಅದರಿಂದನೇ ಸರ್ಟಿಫೈ ಮಾಡಿಸೋದು. ಅದೇ ಒಂದು ಮೇನು. ಪ್ರೈಸಿಂಗ್ ಅಲ್ಲಿ ಪ್ರೈಸಿಂಗ್ ನಾವು ಹೇಳಿದ ಪ್ರೈಸ್ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಡಿಸ್ಕೌಂಟ್ ಮಾಡಿ ಕೊಡ್ತೀರಾ? ಮಾಡಿ ಕೊಡ್ತೀವಿ. ಓಕೆ ಸರ್. ಆಮೇಲೆ ನಿಮ್ ಕಡೆಯಿಂದ ಯಾರಾದ್ರು ಬಂದ್ರೆ ನಿಮ್ಮ ಚಾನೆಲ್ ಹೆಸರು ಹೇಳಿದ್ರೆ ಅವ್ರಿಗೊಂದು ಲಾಸ್ಟ್ ಕೋಟಿಂಗ್ ಪಾಲಿಶ್ ಮಾಡ್ಕೊಡ್ತೀನಿ. ಏನ್ ಕೋಟಿಂಗ್ ಅಂತ ಹೇಳ್ಬಿಡಿ. ಅದು ಗ್ಲೇಸಿಂಗ್, ಬಾಡಿ ಗ್ಲೇಸಿಂಗ್ ಬರುತ್ತಲ್ಲ, ಅದೊಂದು Glazing, ಗ್ಲೇಸಿಂಗ್ ಒಂದು okay. ಕೋಟ್ ಮಾಡ್ಕೊಡ್ತೀನಿ. ಎಷ್ಟು 7 ದಿವಸ days ಇರುತ್ತೆ? 7 days ಒಳಗಡೆ ಯಾರಾದ್ರೂ ಬಂದ್ರೆ ಯಾವ್ದೊಂದು ಗಾಡಿ ಇಷ್ಟ ಆಯ್ತು 7 days ಒಳಗಡೆನಾ? 7 days ಇರುತ್ತಲ್ಲ ಅದು? 7 days ಇರುತ್ತೆ. 7 days ನಾನೇ ಮಾಡ್ಕೊಡ್ತೀನಿ. ನಮ್ಮ ಯಾರು ಹೇಳ್ಕೊಟ್ಟಿಲ್ಲ ನನಗೆ. ಓಕೆ. ಎಲ್ಲಾ ಗಾಡಿ, ಯಾವ ಗಾಡಿ ಆದ್ರೂ ಆಗ್ಲಿ, ಯಾವ ಕಸ್ಟಮರ್ ಗಾಡಿ ಆಗ್ಲಿ ಅದ್ ಮಾಡ್ಕೊಡ್ತೀನಿ. ಓಕೆ. ಅದು ನಮ್ಮ ಚಾನಲ್ ಹೆಸರನ್ನ ಹೇಳ್ಕೊಂಡು ಬಂದ್ರೇನೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ರೆಸ್ಪಾನ್ಸ್ ಬಗ್ಗೆ ಹೇಳ್ಬಿಡಿ. ಅದೇ ರೆಸ್ಪಾನ್ಸ್ ಬಂದ್ರೆ ನಿಮ್ಗೆ ಹೇಳ್ತೀನಿ. ನಿಮ್ಮ ಹತ್ರ ಕಸ್ಟಮರ್ ಇದ್ರೆ ಯಾರಾದ್ರೂ ಕಳಿಸಿ ಗಾಡಿ ನೋಡ್ಲಿ, ಸೂಪರ್ ಸರ್. ತೋರಿಸ್ತೀವಿ. ಗೊತ್ತು ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀವಿ, ಬನ್ನಿ ಸರ್. ನೀವೇ ಎಲ್ಲ ಕಮೆಂಟ್ ಬಂದ್ರು ನೀವು ನೋಡ್ಕೊಳ್ತೀರಾ ಅಂತ ಗೊತ್ತು ಸರ್ ನಮಗೆ. ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ವೆಲ್ಕಮ್. ವೀಕ್ಷಕರೇ, ಸಿ ಯು ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಇಟ್ಸ್ ಫಾರ್ವರ್ಡ್ ಅಂಡ್ ಸೈನಿಂಗ್ ಔಟ್. ಬೈ ಬೈ. ಪೀಸ್ ಔಟ್. ಟೇಕ್ ಕೇರ್.